ಇದ್ರ ಅವನ ಎದ್ದೇಳವಲ್ತಲ್ಲ ಇದು. ಅಲ್ಲ ಇದಕ್ಕೇನು ಹಾಕ್ಬೇಕು ಇದಕ್ಕೆ? ನಮ್ಮ ಮನೆ ಮುಂದೆ ಬಂದು ಬಿದ್ಕೋತೈತಿ. ನಾವ ಕಂಡ್ರ ಮೇಲೆ ಕದ್ದು ಕದ್ದು ನಾನು ನನ್ನ ಸೊಸಿ ಇಬ್ರು ಅವ್ರ ಮೇಲೆ ಕದ್ದು ಜೀವನ ಮಾಡಾಕತ್ತೀವಿ. ಇದಕ್ಕೆ ಎಲ್ಲಿಂದ ಹಾಕ್ಬೇಕಪ್ಪ ಅಂತಂದು ಇದೇ ಬಂದು ಬಿದ್ಕೋತೈತಿ. ಇದು ನೋಡಿದ್ರೆ ಹೋಗೋದೇ ಇಲ್ಲ ಹಳದ್ದು. ಅತ್ತೀರ ಅತ್ತೀರ, ಹಾ ಏನೇ ನೀರು ತರಕೊಂಡೇನ? ಹ್ಞೂ ರೀ ಅತ್ತೀರ, ಮನ್ಯಾಗ ನೀರು ಖಾಲಿ ಆಗ್ಯಾವು, ಒಂದಿಷ್ಟು ನೀರು ತೊಗೊಂಬರ್ತೀನಿ ತಡ್ರಿ. ಅಲ್ಲಲ್ಲಿ ಇದು ಕೊಡ ಲಕ್ಷ್ಮಣದಲ್ಲನೇ ಇದು. ಅಲ್ಲಲ್ಲಿ ಮೊದ್ಲ ಮೊನ್ನೆ ಕೊಡಾಕದೈತಿ ಯಾರು ಬಿಟ್ಟು ತಗೊಂಡು ಹಂಗೆ ಹೆಂಗೆ ಅಂತಂದು ಬಾಯೋ ಬಾಯಿ ಮಾಡಿಲ್ಲ. ಈಗ ಕೊಡ ನೋಡಿ ಗೊತ್ತಿಗೆ ತಿಳಿದ್ರೆ ಏನು ಮಾಡ್ತಿದ್ದಿ? ಮತ್ತೆ ಅಲ್ಲೆಲ್ಲಿ ಬಾವಿ ಕಟ್ಟಿ ಮುಂಚೆ ಜಗಡ್ಕೊಂಡು ನಿಂದಿರ್ತಿದ್ದಿ. ಇದು ಮನೆಯಾಗಿದ್ರೆ ಇರುವಲ್ತಾಕ ಅವದವಲ್ಲಿ ಪ್ಲಾಸ್ಟಿಕ್ಕಿನ ಕೊಡ ಅವನ ಒಯ್ಯ ಅವನ. ಅಯ್ಯ ಬಿಡ್ರಿ ಅತ್ತೀರ, ಏನು ಕೊಡದಂತ ಕೊಡ ಇರಂಗಿಲ್ಲನ? ಮನುಷ್ಯರಂತಾರ ಮನುಷ್ಯ 7 ಮಂದಿ ದೇವ್ರು ಹುಡ್ಸಿರ್ತಾನಂತ. ಇನ್ನ ಮನುಷ್ಯರ ಸೃಷ್ಟಿ ಮಾಡ್ರಿ ಕೊಡ ಕೊಡದಂತವು 1000 ಕೊಡ ಇರ್ತಾವು. ಅಯ್ಯ ಬಂದ್ ಕೇಳಿ ಅಲ್ಲಕ್ಕಿ ಲಕ್ಷ್ಮಮ್ಮ ಮಾಡ್ತೀನಿಕ್ಕಿನ ಹಂಗ ಅಲ್ಲಕ್ಕಿನ ಊರಾಗಿನ ದೊಡ್ಡ ಮನುಷ್ಯಳು ಗೌರ್ಮೆಂಟ್ ಕೆಂಟ್ ಮರದಿ ಮಂದಿ ಕೊಡ್ತಿದ್ದಾರೆ. ನಾನೇ ಕೊಡಕ್ ಹೋಲಿ ಕೇಳ ನನ್ ಕೊಡ ನಾ ಮಾತಾಡ್ತೀನಿ ಏನ್ ಮಾತಾಡ್ಬೇಕಂತ. ಅತ್ತೀರ ನೀವ್ ಯಾ ಚಿಂತೆ ಮಾಡ್ಬೇಡ್ರಿ, ಆರಾಮ್ ಕುತ್ಕೋರಿ ನೀವು. ಅಲ್ಲೇ ಹೋಲ್ ಬಿಡವ, ನಿನ್ಗೆ ಅಷ್ಟೇ ಐತೆ. ನನಗೆ ಅದು ಹೋಗಿ ಹೋಗಿ ಲಕ್ಷ್ಮಣ ಕೊಟ್ಟಾಗ ಅಂತ ಅನಿಸ್ತು. ನೋಡು ಏನು ಉತ್ತರ ಕೊಡ್ತೀಯ? ಹಂಗೆ ಒಂದೊಳ್ಳೆ ಹಾಕಿ ಕಣ್ಣಿ ಬಿತ್ತಂದ್ರೆ ಅದು ಆತು. ಅಲ್ಲೇ ಮನ್ಯಾಗ ಕಾರ್ ಇಲ್ಲನ ಕತ್ತಿದ್ದಿ ಒಟ್ಟು. ಮತ್ತೆ ನಿನ್ನ ಗಂಡಿಗೆ ಹೇಳಿ ಖಾರ ಪುಡಿನಾರ ತರಿಸ್ತೀನ ಮತ್ತೆ? ಅತ್ತೀರ ಅಲ್ರಿ ನೀವೇನ್ರಿ ನಮ್ಮ ಜಾಯಮಾನ್ದಾಗನ ಕೊಂಡು ತಿನ್ನೋದು ಬೇಡ ಅಂತ ಅನ್ಕೊಂಡಿವಿ ನಾನು ನೀವು. ಅದು ನಮ್ಮ ಗಂಡಗೆ ಗೊತ್ತಿಲ್ಲ, ಹೆಂಗೋ ಒಂದು ಜೀವನ ನಡೆಸಾತೀವಿ, ರೊಕ್ಕ ಉಳ್ಸಕತ್ತೀವಿ. ಈ ಗುಡ್ಸಲ್ ಮನೆ ಹೋಗ್ಬೇಕು, ನಾವು ಒಂದು ಚಲೋ ಮನೆ ಕಟ್ಸ್ಕೋಬೇಕು. ನಿಮಗೇನು ಗೊತ್ತೈತಿ? ನಮ್ಮ ರೊಕ್ಕ ಖರ್ಚು ಮಾಡ್ಬಿಡ್ತೇವೆ, ಇನ್ನೊಬ್ಬರ ರೊಕ್ಕದಾಗ ನಾವು ಜೀವನ ಮಾಡ್ಬೇಕು. ಅಲ್ಲ ನೀವು ಹೋಗಿ ಹೋಗಿ ರೊಕ್ಕ ಖರ್ಚು ಮಾಡಿ ಕಾರ್ಪುಡಿ ತೊಗೊಂಬ ಅಂತೀರಲ್ಲ, ಸುಮ್ಮನಿರ್ರಿ, ಅದಕ್ಕೂ ಒಂದು ಏನಾರು ವ್ಯವಸ್ಥೆ ಮಾಡ್ತೀನಿ. ಅಲ್ಲೇ ಹೊರಗೆ ಕೊಡ ಕಸ್ಬರಿಗೆ ಅರಿಬಿ ಅವು ಇವು ಅಂದ್ರೆ ಇಟ್ಟಿರ್ತಾರವ ತೊಗೊಂಬರ್ತೀವಿ. ಕಾರ್ಪುಡಿ ಯಾರು ಹೊರಗಿರ್ತಾರನ ಡಬ್ಬೆ ಕೊಳ ಮುಚ್ಚಿಟ್ಟಿರ್ತಾರೆ, ಒಳಗೆ ಹೋಗಿ ಕಳು ಮಾಡ್ಕೊಂಬರಕ್ಕಾಗತ್ತಾನ? ಏ ಹಡಬಿಟ್ಟಿ, ಮತ್ತೆ ಒಳಗೆ ಹೋಗಿ ಯಾರ್ದಾರ ಮನ್ಯಾಗ ಕಾರ್ಪುಡಿ ಕಳು ಮಾಡ್ಕೊಂಡು ಹೋಗಿ ಕಣ್ಣ ಕಾರ್ಪುಡಿ ತುಂಬಿ ಬಡಗಿಡ್ದಾರ ನೋಡು. ಯಾಕೆ ಬೇಕ್ಲಿ? ಬ್ಯಾಡ್ ಸುಮ್ಮನಿರು. ಹಂಗೇನಿಲ್ರಿ, ನೋಡ್ತೀನಿ ರೀ, ನಾನು ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ, ನೀವು ಸುಮ್ಮನಿರಿ. ಅಂದಂಗೆ ಈಗ ಅಡಿಗೆ ಐತಲ್ರಿ? ಐತಿ. ನಿನ್ನೆ ರೊಟ್ಟಿ ಅದಾವು, ಅದೇನ ಪಲ್ಯ ಅದ್ಯಾದ ಸೊಪ್ಪಿನ ಪಲ್ಯ ಅಂತ ಮಾಡಿದಲ್ಲ, ಈಗ ನಿನ್ನ ಗಂಡು ಬಂದ್ರೆ ಊಟಕ್ಕೆ ಐತಿ. ಹಾಂ ನಾ ಒಂಚೂರು ನೀರು ತರಕ್ಕೆ ಹೊತ್ತಾತಂದ್ರಿ ಇವರಿಗೆ ಹಚ್ಕೊಂಡು ಊಟ ಮಾಡಂತ ಹೇಳ್ರಿ. ಹೇಳ್ತೀನಿ ತಗೋ. ಅಲ್ಲಲ್ಲಿ ಚಹಾ ಕುಡಿ ಹೆಂಗಾಗೈತಿ? ಹಾಲ ಇಲ್ಲಲ್ಲ, ಹೆಂಗ್ ಮಾಡದ್ಲಿ? ಹಾಲಿಂದ ಒಂದು ಪಜೀತಿ ಅವು ಪಾಕೆಟ್ ಹಾಲು ಹಾಕಿ ಅವು ತೊಗೊಂತಿದ್ವು. ಈಗ ಅವ್ರು ಭಾರಿ ಬರಿಕೆ ಬಿಟ್ರ, ಪಾಕೆಟ್ ಮನಿ ಅಂತಲ್ಲಿ ಹಾಕಬೇಡ, ಒಲೆ ತೊಗೊಂಬರ್ತೀವಿ ಅಂತ ಅವ್ರ ಗಂಡ್ರು ಒಲೆ ಹೋಗಿ ಡೈರೆಕ್ಟ್ ತೊಗೊಳಕತ್ತಾರಂತ. ಹಂಗಾಗಿ ಪಾಕೆಟ್ ಹಾಲು ಇಲ್ಲ ಅಂತಿದ್ದಿ. ಮತ್ತೆ ಹೆಂಗ್ಲಿ ಆ ಚಹಾ ಕುಡಿ ಹೆಂಗಾಗ್ತೈತೆ? ನನಗೆ ಚಹಾ ಇಲ್ಲ ಅಂದ್ರೆ ನಡೆಯಂಗಿಲ್ಲ, ನನಗೆ ಏನಾರ ಮಾಡಲಿ ಅದಕ್ಕೆ. ಹೌದ್ರಿ ನನಗೂ ಯಾಕೆ ಚಹಾ ಕುಡಿ ಹೆಂಗಾಗೈತಿ. ಪ್ರೇಮಕ್ಕ ಈಗ ಲಗಾಮಿ ಯಾಕೆ ಬಿಟ್ಟಾತಾಡ್ರಿ, ಅಲ್ಲಿ ಕಾಣ್ತು ಹೊಲ್ದಾಗ ಅಲ್ಲಿ ಬಿಟ್ಟಾಳ. ಆಮೇಲೆ ಮನಿ ಅಂತ ಕಟ್ಟಾಳ, ಈಗ ಹೊತ್ತು ಮುಗಿದ ಮೇಲೆ ಆಕಿ ಗೊತ್ತಿಲ್ಲ ಹೋಗಿ ಹಿಡ್ಕೊಂಡು ಬಂದ್ಬಿಡ್ತೀನಿ. ಸುಮ್ಮನೆ ಮನಿ ಅಂತ ಹೋಗಿ ಹಿಡ್ಕೊಂತೀಯ? ಹ್ಞೂ ರೀ. ಮತ್ತೆ ಅಲ್ಲಲ್ಲಿ ಮನಿ ಅಂತಲೇ ಆಕಿ ಪ್ರೇಮವು ನೋಡಿಲ್ಲ ಅಂದ್ರೆ ಹೆಂಗೆ ಸುಮ್ಮನೆ ಬಿಡ್ತಾಳ? ಅಲ್ಲ ಇಲ್ಲೇ ಹಾಕೋದವಲ್ಲ, ಬರಬರ ಒಂದು ಚಿರಿಗಿನಾರ ಒಂದೇನಾರ ತಗೋ, ಇಲ್ಲೇ ಹಿಡ್ಕೊಂಬಿಡು. ಹಾಲು ಇಲ್ಲೇ ಹಾಕವು, ಯಾರಿಗೂ ಗೊತ್ತಾಗಂಗಿಲ್ಲ. ಅಯ್ಯ ಅತ್ತಿಯಾರ ಅಲ್ರಿ, ಅದೇನ್ರಿ ಕರ ಹಾಲು ಮನ್ಯಾಗಿಲ್ಲನ್ರಿ? ಅವು ಅಷ್ಟು ಕರ ಹಾಲು ಮನ್ಯಾಗ ಕಟ್ಟಾರ, ಆಕಳ ಹೊಡೆದ್ ಬಿಟ್ಟಾರ. ಮತ್ತೆ ಕರ ಬಿಟ್ರಲ್ಲನ್ರಿ ಹಾಲು ಕೊಡೋದು. ಈಗ ಹೆಂಗೆ ಕೊಡ್ತಾವ್ರಿ? ಒತ್ತವ್ ನೋಡ್ರಿ ಜಾಸ್ತಿ. ಅಯ್ಯ ಹೌದು ನೋಡ್ಲಿ, ನನಗೂ ಲಕ್ಷಕ್ಕಿಲ್ಲ. ಅಲ್ಲಲ್ಲಿ ಹುಷಾರು ನೋಡು. ಮತ್ತೆ ಹಾಲು ಹಿಡ್ಕೊಳ್ಳೋ ಮುಂದೆ ಆ ಪ್ರೇಮಿ ಇಲ್ಲ ಪ್ರೇಮಿ ಗಂಡ ಆ ಸೊಸರು ಯಾರು ನೋಡಿಗಿಡಾರು ಹುಷಾರು. ಅದ್ರ ಚಿಂತೆ ಬಿಡ್ರಿ. ಎಷ್ಟು ದಿವಸ ಕಳು ಮಾಡೀನಿ, ಒಬ್ಬಾಕಿ ಕಣ್ಣಿಗೂ ಕಂಡಿಲ್ಲ ನಾನು. ಎಲ್ಲ ಹೋಗಿ ನನ್ನ ಮುಂದೆ ಬೈತಾರ ಬಾಯಿ ಬಂದಂಗ, ಆದ್ರೆ ನಾನು ಅಂತ ಗೊತ್ತಿಲ್ಲ. ನೀವು ಅದ್ರ ಚಿಂತೆ ಬಿಡ್ರಿ. ನಿಮಗೆ ಹಾಲು ಓದಿಲ್ಲ, ಮೊದ್ಲ ಕೊಡ ನೀರು ತೊಗೊಂಬರ್ತೀನಿ, ಹೊತ್ತು ಮುಗತ್ತೆ ತಂದು ಆಮೇಲೆ ಹಾಲು ಹಿಡ್ಕೊಂಬರ್ತೀನಿ. ಸುಂದರಿ ಕೊಡ ಜೋಪಾನ ಹುಷಾರು ನೋಡು. ನಮ್ಮ ಅತ್ತೆ ಅನ್ನಂಗ ಮೆಣಸಿನ್ಕಾಯಿ ಇಲ್ಲ ಖಾರ ಹೆಂಗೆ ಹುಡುಕ್ಬೇಕು? ಮನ್ಯಾಗ ನೋಡ್ರಿ ಅಪ್ಪೂಟ ಖಾರ ಇಲ್ಲ, ಅಡಿಗೆ ಮಾಡಿ ನಂದ್ರೆ ಈಗ ಸಿಗಲಿಲ್ಲ ಅಂದ್ರೆ ಮತ್ತೆ ಕೊಂಡು ತಗೊಳ್ಳೋದೆ. ಯಪ್ಪ ದೇವ್ರೆ, ಎಲ್ಲರ ಒಂಚೂರು ಮೆಣಸಿನ್ಕಾಯಿ ವ್ಯವಸ್ಥೆ ಮಾಡು, ಇಲ್ಲ ಖಾರ ಪುಡಿ ಹೆಂಗಾರ ಸಿಗಂಗೆ ಮಾಡಪ್ಪ. ದೇವ್ರೇ ಕಾಪಾಡಪ್ಪ. ಹಂಗ ಕಳುವು ಮಾಡಿದ್ರೆ ಸಿಕ್ಕೊಳ್ಳಾರ್ದಂಗ ಕಾಪಾಡಪ್ಪ ದೇವ್ರೇ. ಯಾಕರತ್ನ ಅದ್ಯಾಕೆ ಹಂಗೆ ಓಡಾಡಕತ್ತಿ? ಅದು ಬಾಲ್ ಸುಟ್ಟು ಬೆಕ್ಕಿನಂಗೆ ಹಂಗೆ ಅತ್ತಾಗಿತ್ತ ಹಂಗೆ ಓಡಾಡಕತ್ತಿಯಲ್ಲ, ಯಾಕ ಏನಾತ? ಯವ್ವ ಮಲ್ಲವಕ್ಕ, ನಿನ್ ಮುಂದೆ ಹೇಳೋದೇನ ಇಲ್ಲೋಡ ಯವ್ವ. ಮನಿ ಮುಂದೆ ಏನಾರ ಒಂದು ವಸ್ತು ಆಗಲಿ, ಒಂದೇನೋ ಒಂದು ಹೊಸದಾಗಲಿ ಹಳೇದಾಗಲಿ ಯಾವ್ದೋ ಒಂದು ಮನಿ ಮುಂದೆ ಬಿದ್ದತ್ತಂದ್ರೆ ಅದು ಸ್ವಲ್ಪ ಹಿಂಗೆ ಕಣ್ಣು ಮುಚ್ಚಿ ತೆಗೆದಾಗ ಮಂಗಮಯ ಆಗತ್ತವ ಯವ್ವ. ಅದಕ್ಕೆ ಆ ಕಡೆ ಹೊರಗೆ ಬಂಕದ ಕಟ್ಟಿ ಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ನಮ್ಮಪ್ಪ ಕಳಿಸಿದ್ನವ, ಒಂದು 5 kg ಕಳ್ಸ್ಯಾನ. ಅವರು ಹೊಲದಾಗ ಬೆಳೆದಿದ್ರಂತ, ಅದಕ್ಕೆ ಈ 1 kg ಬಿಡಿಸ್ಕೊಂಡು ಹಣ್ಣು ಮೆಣಸಿನ್ಕಾಯಿನ ಬಿಟ್ಟು ಕೊಟ್ಟೋಗ್ಯಾರ. ಅವು ಒಂದು ಸ್ವಲ್ಪ ಒಣಗಬೇಕಾಗಿತ್ತ, ಕಟ್ಟಿ ಮೇಲೆ ಹಾಕಿನಿ. ಮತ್ತೆ ಯಾರು ತೊಗೊಂಡು ಹೋದ್ರ ಅಂತ ಮೊದ್ಲ ನಮ್ಮ ಅತ್ತಿಗೆ ಹೇಳ, ಚಂದಾಗಿ ಮೆಣಸಿನ್ಕಾಯಿ ಒಣಗವರೆಗೂ ನೋಡ್ಕೊಂತಿರು, ಒಣಗಿದ ಒಳಗೆ ತಕೊಂಡ್ಬಿಡು, ಕಳ್ರವಳಿ ಬಾಳಗೈತಿ, ಮತ್ತೆ ಏನಾದ್ರು ಯಾರು ತೊಗೊಂಡು ಹೋಗಿದಾರ ಅಂತಂದು ನನ್ನ ಮೊದ್ಲ ಕವಲಿಗಿಟ್ಟ. ನನಗಿಟ್ಟಾಗ ಒಂಚೂರು ಹಿತ್ತಲ್ದಾಗ ಇದಕ್ಕೆ ಬಂದವ, ಅಲ್ಲಿ ಮುಂಚೆ ಬಾಗ ಕಡೆ ಮತ್ತೆ ಯಾರು ಬಂದ್ರ ಅಂತ ಅಣಿಕೆಕಿನಿ. ಯಾಕೆ ಬೇಕ ಇವ ಅದೇನ ಅಂತಲ್ಲ ಭಾಳ ಕಳುವಾಕತ್ತವ ಯಾಕ? ನನಗಂತೂ ಎತ್ತ ಕಾಯ್ಬೇಕು, ಹೊಟ್ಟೆಗೆ ಇಟ್ಕೋದಂಗೆ ಓದತ್ ನೋಡಿ ಈಗ. ಹೌದಾ ಯವ್ವ? ಹೌದು, ನಮ್ದು ಹಂಗಾಗೈತಿ. ಮೊನ್ನೆ ಕಟ್ಟಿ ಮ್ಯಾಗ ಕಸ ಹೊಡೆದು ಹೊಸ ಕಸಬರಿಗೆ ತೆಗೆದವ, ಹೊಳಗೆ ಹಿಂಗಿಟ್ಟು ಒಳಗೆ ಹೋಗಿ ಒಳಗೂ ಹೋಗಿಲ್ಲ, ಗಟ್ರಕ್ಕೆ ಹೋಗಿ ಕಸ ಚೆಲ್ಕೊಂಬರಕ್ಕೆ ಹೋಗಿ ನೋಡ.
ಹೋಗಿ ವಾಪಸ್ ಬಂದು ನೋಡ್ತೀನಿ ಕಸಬರ್ಗಿನ ಇಲ್ಲ ಇವ ಮಂಗ ಮಾಯ ನಮ್ದು ಆ ಕಲ್ಲ ಒಂದು ಹೊಸ ಸೀರೆ ತಂದಿದ್ಲಂತ ಇವ ಅದೇನೋ ಎಲ್ಲ ಯಾವ್ದ ಗುಡಿ ಹೋಗೋ ಮುಂದೆ ಒಂಚೂರು ಸಿಡಿದಿತ್ತಂತ ಹಂಗ ಮಡ್ಚಿಟ್ಟು ಹೆಂಗೆ ಬೇಸಿರುತ್ತೆ ಅಂತೇಳಿ ನೀರಿನಾಗ ಸುಮ್ಮನೆ ಹಿಂಡಿ ಆದಂಜೋಗಂಗೆ ಮಾಡಿ ಒಂಚೂರು ಬಿಸಿಲು ಒಣ ಹಾಕಿ ಆಮೇಲೆ ತಕೊಂಡ್ರತ್ತಂತ ಒಣ ಹಸಿದು ಹಾಕಿ ಒಳಗೆ ಹೋಗಿ ಹಿಂಗೆ ಬರೋಷ್ಟೊತ್ತಿಗೆ ಹಸಿ ಸೀರೆ ಒಣಗಿದ್ರಲ್ಲ ಇನ್ನು ಹಾಕಿ ಹೋಗ್ಯಾಳಂತ ಮಂಗ ಮಾಯಾಗೈತಂತ ಯವ್ವ ಯಾರಿದ್ದಾರು ಅಂತೀನಿ ಯಾ ಹಾಡ್ಬಿಟ್ಟಿದ್ದಳು ಯಾವನಿದ್ದನು ಅಲ್ಲ ಗಣಮಗ ಏನು ಇರಕ್ಕಿಲ್ಲ ಅನ್ಸುತ್ತೆ ಗಣಮಗ ಯಾಕೆ ಬೇಕು ಕಸ್ಬರ್ಗಿ ಸೀರೆ ಇಂಥವೆಲ್ಲ ಯಾವಕ್ಕೆ ಹಾಡ್ಬಿಟ್ಟಿನಿ ಇರ್ತಾ ಮನ್ಯಾಗ ದುಡಿದು ತಂದು ಹಾಕಿ ಗಂಡಿರ್ತಾನ ಏನಿಲ್ಲ ಗೊತ್ತಿಲ್ಲ ಅದಕ್ಕೆ ಮಾತ್ರ ಇನ್ನೊಬ್ಬರ ಮನೆ ಕಳು ಮಾಡ್ಕೊಂಡು ಜೀವನ ಮಾಡಕತ್ತಿದ್ದಂಗೆ ಅದಲ್ಲ ಯಾ ಹಾಡ್ಬಿಟ್ಟಿನಿ ಸಿಗ್ಬೇಕಾಕಿ ನಮ್ಮ ಕೈಯಾಗ ಮತ್ತೇನಿಲ್ಲ ಆಕಿ ನಗ್ಗರಿಪಿಲ್ಲ ಮಾಡ್ತೀನಿ ನಮಗೂ ಸಿಟ್ಟು ಬಂದ್ಬಿಟ್ಟು ನೋಡು ಊರಾಗ ಎಲ್ಲರ ಮನೆ ಮುಂದೆ ಹಿಂಗ ಆಗ್ಬಿಟ್ಟೈತೆ ವಾರಕ್ಕೆ ನಾನು ಇನ್ನೊಬ್ಬಕ್ಕಿದಲ್ಲ ಎಲ್ಲರ ಮನೆ ಪಡಪಾಟ್ಲನು ಹೊಟ್ಟೆಗೆ ಇಟ್ಕೊಂಡು ಕರೆಯೋದು ಹಂಗಾಗೈತೆ ನೋಡು ಹಾ ಯಪ್ಪ ದೇವ್ರೆ ನನ್ನ ಕೂಗು ನಿನಗೆ ಕೇಳಿಸ್ತಾ ನನ್ನ ಕರೆ ನಿನಗೆ ಕೇಳಿಸ್ತಾ ನನ್ನ ಬಾಳಿ ನೀ ಅದಿ ಅಂತ ತಂಗಿದ್ರೆ ಒಣ ಮೆಣಸಿನ್ಕಾಯಿ ಬಂಕಲ್ ಕಟ್ಟಿ ಮ್ಯಾಗ ಅದು 1 kg 2 kg 5 kg ಧನ್ಯ ಹೋರೆ ಒಂದು 5 ತಿಂಗಳು ಮೆಟ್ಟಿ ಮಿಸಿಗಂಗಿಲ್ಲ ಖಾರ ಅಂತೂ 5 kg ತನಕ ಆರಾಮಾಗುತ್ತೆ ಬೇಕಿದ್ರೆ 1 kg ಕೆಂಪಿಂಡಿ ಹರಿದ್ರು ಬರುತ್ತೆ ಆಯ್ತು ರತ್ನ ನಿನ್ನ ಒಣ ಮೆಣಸಿನ್ಕಾಯಿ ಮಾಯ ಅಂತ ತಿಳ್ಕೊಂಬಿಡು ಯವ್ವ ಕಟ್ಟಿ ಮ್ಯಾಗ ಇನ್ನೊಂದ್ಸಲ ಹಣಿಕೆಗೆ ಬರ್ತೀನಿ ತಡಿಯ ಯಾಕೆ ಬೇಕು ಇಲ್ಲಿ ಮಾತಾಡ್ಕೊಂಡಿದ್ರೆ ಯಾವ್ಯಾಕೆ ಬೆಳ್ಕೊಂಡು ತಗೊಂಡ್ರೆ ಏನು ಮಾಡ್ಬೇಕು ಹೌದೌದು ಹಣಿಕೆಗೆ ಬಾಗ್ಬಿಟ್ಟು ಹೌದು ಆದ್ರೆ ರತ್ನ ಒಂದ್ ನಮ್ನಿ ಸರ್ಪ ಕಾಲಕ್ಕೆ ಆದಂಗ ಮೆಣಸಿನ್ಕಾಯಿ ಕಾಯಕತ್ತಾಳ ಈಕಿ ಕಣ್ ತಪ್ಪಿಸಿ ಹಂಗ ತಗೊಂಡು ಹೋಗ್ಬೇಕು ಯವ್ವ ಕೊಡ ಇಟ್ಟು ಬಂದು ಈ ಗಿಡದ ಹಿಂದೆ ಮೆಲ್ಲಕ್ಕ ಕುಂತು ಬಿಡತ್ನಿ ಯಾರು ಕಾಣ್ಲಾರ್ದಂಗ ಯಾಕಿ ಎದ್ದಕ್ಕರ ಒಂಚೂರ ಒಳಗೆ ಹೋಗಿ ಹೋಗ್ಕಳ ಅವಾಗೇನಿಲ್ಲ ಒಂದ್ ಚೀಲ ಹಿಡ್ಕೊಂಡು ಬರ್ತೀನಿ ಕೈಯಾಗ ಬರ್ರ ಕಟ್ಟಾಗಿನ ಅಷ್ಟು ಚೀಲ ಸುರಿಕೊಂಡು ಒಟ್ಟನ ಹಂಗ ಮಾಡ್ತೀನಿ ಸುಮ್ಮನೆ ಯವ್ವ 5 kg ಒಣ ಮೆಣಸಿನ್ಕಾಯಿ ಅಲ್ಲ ಇನ್ನ ಒಂಚೂರು ಹಣ್ಣು ಅದಾವು ಇನ್ನ ಒಣಗಿಸಿದ್ರೆ ಮಸ್ತ್ ಚಲೋ ಬ್ಯಾಡಗಿ ಮೆಣಸಿನ್ಕಾಯಿ ಕೊಟ್ಟಿದಂಗ ಕೆಂಪೋದ ರುಚಿ ಆಗುತ್ತೆ ಹಂಗಾಗಿ ಹಸಿ ಹೋದವು ಖಾರದ ಹಿಂಡಿ ಎರದ್ರೂ ಬರುತ್ತೆ ಯವ್ವ ಖಾರದ ಮಿರ್ಚಿ ಬೆಳ್ಳುಳ್ಳಿ ಉಪ್ಪು ಖಾರ ಹಾಕ್ಬಿಟ್ರೆ ಮಸ್ತ್ ರೊಟ್ಟಾಗ ಬಿಸಿ ಬಿಸಿ ರೊಟ್ಟಿ ಒಂಚೂರು ಎಣ್ಣೆ ಹಾಕೊಂತಿದ್ರೆ ಬಾಯ ನೀರ ಬರ್ತಾವೆ ಖಾರದ ಚಿಂತೆ ಬಿಡ್ತೀರಿ ಸ್ವಲ್ಪ ಅಲ್ಲ 5 kg ಯವ್ವ ನಮ್ಮ ಅತ್ತೆ ಈಗ ತೋರಿಸಿದ್ರೆ ಕುಣದಾಡಿರ್ತಾಳೆ ನೋಡು ಹೋಗ್ಸೆಟ್ಟೆ 5 kg ಮೆಣಸಿನ್ಕಾಯಿ ಅದ್ರಾಗ ಎಂತ ತುಟ್ಟದವ ಯವ್ವ ಮೆಣಸಿನ್ಕಾಯಿ ಕೊಳ್ಳಕಾಲನ್ ನಮ್ಮಂತಾರ ಹಿಂಗ ಮಾಡಿದ್ರೆ ಬದುಕ್ತೀವಿ ನಾವು ನಮ್ಮ ಅತ್ತಿಗೆ ತೋರಿಸ್ಬೇಕು ಮೊದಲ ಅತ್ತಿಯರ ಇಲ್ಲೇ ಒಣ ಹಾಕಿದ್ರಿ ನಾ ಎಲ್ಲಿ ಹೋಗಿಲ್ರಿ ಅತ್ತಿಯರ ಒಣಗ ತನಕ ಇಲ್ಲೇ ನಾನು ಬಿಸಿಲಾಗ ನಾನು ಇಲ್ಲೇ ಒಣಕೊಂತ ಇಲ್ಲೇ ಆ ಕುರ್ಚಿ ಮೇಲೆ ಕುಂತಿದ್ರಿ ಒಂಚೂರ ಆ ಮಲ್ಲವಕ್ಕ ಕರ್ಲ್ರಿ ಹಿಂದ್ ಹೋಗಿದ್ರಿ 2-3 ಬೇರೆ ಹಣಿಕೆ ಹಾಕಿದ್ರಿ ಒಂದ್ ಬೇರೆ ಹಣಿಕೆ ಹಾಕಿ ಹಿಂಗ್ ಹೊಳೆ ಬರೋದ್ರಾಗ ಇದಿಲ್ರಿ ಅತ್ತಿಯರ ನನ್ ತಪ್ಪೇನೈತೇಳ್ರಿ ಅಷ್ಟು ತನಕ ಹಂಗ ಇಲ್ಲೇ ನಾನು ಬಿಸಿಲಾಗ ಒಣಕೊಂತ ಕುಂತ್ರು ಇಲ್ಲೇ ಇದ್ರಿ ಕಣ್ಣಾಗ ಬಳ್ಳಾಡಿಸ್ದಂಗ ಕಣ್ಣು ಮುಚ್ಚಿ ರೆಪ್ಪಿ ಮುಚ್ಚಿ ತೆಗೆಷ್ಟೊತ್ತಿಗೆ ಮಂಗ ಮಾಯ ಆಗ್ಯಾವ್ರಿ ಯಾವ ಕಡೆ ಬಿಟ್ಟು ತಗೊಂಡಿದಾರ ನಂಗೆ ಗೊತ್ತಿಲ್ರಿ ಅತ್ತಿಯರ ಅಲ್ಲೇ ನಿನ್ ಎದಕ್ ನಾನು ಒಳಗೆಲ್ಲ ಹೊರಗೆಲ್ಲ ಬಿಡಿಸಿ ನಾ ಮಾಡ್ಕೊಂತ ಒಲಿ ಮುಂದೆ ಸೆಡ್ಕೊಂಡು ಇಲ್ಲಿ ನಿನಗ ಈ ಬಿಸ್ಲಾಗ ಹೊಟ್ಟು ಮೆಣಸಿನ್ಕಾಯಿ ಒಣಗಿಸಿದ್ರೆ ಒಂದ್ 2 ದಿವಸ ಒಣಗಿಸಿದ್ರೆ ಮಸ್ತವು ಗಳಗಳ ಅಂತಂದ್ರೆ ಖಾರ ಕುಡ್ಸಿರ ಹೆಂಗು ನಿಮ್ಮಪ್ಪ ಪಾಪ ಬೆಳೆದ 5 kg ಕೊಟ್ಟು ಕಸಿದ್ದ ಅದ್ರಾಗಿನ್ ಹೆಂಗ ಖಾರ ಆಗತ್ತ 5 kg ಖಾರ ಮಾಡ್ಸಿದ್ನಿ ಅಂದ್ರೆ ಬೆಕ್ಕದಂಗ ಆಗತ್ತ ಅಂತ ನಾ ಮಾಡಿದ್ರೆ ನೀನೆಲ್ಲೇ ಕಂಡರ್ಪಲ್ ಮಾಡಿ ಇನ್ನೊಬ್ರು ಇದಕ್ ಮಾಡ್ದಲ್ಲೇ ನಿಮ್ಮಪ್ಪ ಪಾಪ ಬೆಳೆದ್ರಾಗ ಮಗಳು ತಿಂತಾಳಂತ ಅಷ್ಟು ಇರ್ಲೆ ತಂದದ್ದನ್ನ ಏನಿನ ಹಡಬಿಟ್ಟಿ ಊರಡ್ಬಿಟ್ಟಿ ಇನ್ನೊಬ್ರು ಬಾಯಿಗಿಟ್ಟಿಲ್ಲ ಏನಿನ ಮತ್ ಬೈದ್ರ ಸಿಟ್ಟು ಬರುತ್ತ ಆಲೆ ಗಂಗವನ್ ಹರ್ಸಕತ್ ಬಿಟ್ಟಿಲ್ಲ ಕಣ್ಣಾಗ ಬಾ ಮುಚ್ಚು ಕಣ್ಣ ನೀರು ಬಂದ್ ಮಾಡದ್ನ ಈಗ ತಗೊಂಡು ಇನ್ನೊಬ್ರು ಬಡ್ದಿಲ್ಲ ಏನ್ ಕೇಳ ಅದೇ ಕುಂದರಂತೆ ಅಷ್ಟು ಮಾತಾಡೋದು ಹರ್ಕತ್ ನಿಂತಿತ್ತು ಆಕೆಲ್ಲ ರೋಡ್ ಹಾಕಿದ್ಲನೆ ಇಲ್ಲೇ ಇರ್ತಿದ್ದಿಲ್ಲ ಶೆಟ್ಯಾಕ ಆಕೆ ನೀನು ಒಮ್ಮಕ್ಕೆ ಊರ್ ಬಿಟ್ಟು ಹೋಗಿದ್ಲ ಎಲ್ಲ ಸೆಡದೋಕಿದ್ಲ ಅಡ್ಬಿಟ್ಟಿ ಊರಡ್ಬಿಟ್ಟಿ ಮೆಣಸಿನ್ಕಾಯಿ ಎಲ್ಲ ಮಾಡಿದಲ್ಲ ಏನಿನ ಮನೆ ಕಾರ್ ಇಲ್ಲ ಏನಿಲ್ಲ ಲಕ್ಷ್ಮಕ್ಕ ಅಯ್ಯವ್ವ ಯಾಕಯ್ಯವ ನೀನ್ ಸೊಸೆ ಆಗತ್ತಲ್ಲ ನೀನ್ ಯಾಕಯ್ಯವ ಈ ನಮ್ನಿ ಹನುಮಪ್ಪನ್ ಮಾರಿ ಮಾಡ್ಕೊಂಡು ನಿಂತಿ ಏನಾತ ಇಲ್ಲೇ ಏನಂದಿಲ್ಲ ಹನುಮಪ್ಪನ್ ಮಾರಿ ಮಾಡ್ಕೊಂಡು ನಿಂತಿನಿ ಹನುಮಪ್ಪಂದು ಮಾಡ್ಕೋತೀನಿ ದೆವ್ವದ್ದು ಮಾಡ್ಕೋತೀನಿ ರಾಕ್ಷಸಂದು ಮಾಡ್ಕೋತೀನಿ ಅಲ್ಲಲೇ ಈ ಹೊಟ್ಟಿ ಉರಿಯಾಕತೈತಿ ಒಣ ಮೆಣಸಿನ್ಕಾಯಿ ಮತ್ತೆ ಈ ಹೊಟ್ಟೆಗಿಟ್ಟು ಖಾರ ಅರ್ಧಂಗ ಹಾಕತೈತಿ ನನಗ ಹಂಗ ಹೊಟ್ಟೆ ಉರಿಯಾಕತೈತಿ ಗೊತ್ತನ ಯಾಕ ಲಕ್ಷ್ಮಕ್ಕ ಮೆಣಸಿನ್ಕಾಯಿ ಹಂಗ ಕೆಂಪೋಗಾಗಿ ಮೆಣಸಿನ್ಕಾಯಿ ತನ್ನ ಖಾರ ಮಾತಾಡಕತ್ತಿಯಲ್ಲ ಪಾಪ ಸಸಿ ಯಾಕ ನಮ್ನಿ ಬೈಯಾಕತ್ತಿದಿ ನೀ ಬೈಯೋದು ಅಲ್ಲಿ ರೋಡಿ ಕೇಳ್ಸಕತ್ತೈತವ ಎದಕ್ ಹಂಗ ಮಾತಾಡಕತ್ತಿದಿ ಅಕ್ಕಿ ಯಾಕ ಅಷ್ಟ ಅಳಕತ್ತಲ್ಲ ಇವ ಬಿಡ ಪಾಪ ಏನಂತ ಬರೀ ಜೋರ್ ಬೈ ಮಾಡಿ ಬೈತಿದಿ ಬೇಂಡ್ಲಿ ಬಾ ಸಸಿ ಕಾಳಜಿ ಮಾಡಕ್ ಬಿಡವ ಇಲ್ಲಿ ಕೇಳು ಒಣ ಮೆಣಸಿನ್ಕಾಯಿ ಇಲ್ಲಿ ಒಣ ಹಾಕಿ ಈಗ ಇಲ್ಲೇ ಕುಂದ್ರಿಸ್ತೀನಿ ಊಟಕ್ಕೆ ಹೆಣ ಬಡ್ದಾಗತ್ತೆ ಯಾಕೆ ಬೇಕು ನಾ ಒಳಗೆ ಕೆಲಸ ಮಾಡ್ತೀನಿ ಇಲ್ಲಿ ಕಾಯ್ಕೊಂತಿರ್ತಾಳ ನಾನು ಒಳಗ ಮೂಲಿ ಮುಂದೆ ನೀರು ಬೆವ್ರಂಗ ನೀರು ಹರದಂಗ ರೊಟ್ಟಿ ಮಾಡ್ಕೊಂಡ್ ಕುಂತೀನಿ ಪಲ್ಯ ಮಾಡೀನಿ ಅಡಿಗೆ ಮಾಡೀನಿ ಕಸ ಹೊಡ್ದೀನಿ ನೆಲ ಒರ್ಸಿನಿ ಬಾಂಡೆ ತಿಕ್ಕಿನಿ ಅರ್ವಿ ಒಂದು ಬಿಸಿಲೆಲ್ಲ ತೆಗಿದ್ಮೇಲೆ ಅರ್ವಿ ಹೋಗಿತಾ ಅಂತಂದು ಅರ್ವಿ ಹೋಗ್ಯದನ್ ಬಿಟ್ಟು ಊಕಿನ ಒಣ ಮೆಣಸಿನ್ಕಾಯಿ ಕಾಯಕ್ ಹಚ್ಚಿನಿ ಯಾಕಂದ್ರೆ ಬಿಸಿಲು ನನಗೆ ಆಗ ಬರಂಗಿಲ್ಲ ನನಗೆ ತೆಲ್ಲೋ ಬರುತ್ತೆ ಬಿಸಿಲಿಗೆ ಅದಕ್ಕೆ ಈ ಬೆಂಡ್ಲಿ ಸಣ್ಣಕ್ಕೆದಲ್ಲ ಒಟ್ಟು ಆಕಿಗೆ ನಿಂತೊಳಗೆ ಇರಂಗಿಲ್ಲ ವಯಸ್ಸದರಿಗೆ ಬಿಸಿಲು ತೆರೆಯಂಗಿಲ್ಲ ಅಂತೇಳಿ ನಿಂದ್ರಿಸಿದ್ರೆ ಇಲ್ಲಿ ಕುಂದ್ರಿಸಿ ಚೇರ್ ಹಾಕಿ ಕುಂದ್ರಿಸಿ ಹೋಗಿ ನೋಡ್ಕೊಂತೀರ ಅಂತೇಳಿ ಅವ್ರಪ್ಪ ತಂದು ಕೊಟ್ಟಿದ್ದವ ಪಾಪ ಮುಲ್ಲ ಏನೇ ಬೆಳೆದಿದ್ರಂತ ಒಂದ್ 5 kg ಚಲೋ ಅವು ಇನ್ನ ಹಸಿದು ಹಣ್ಣು ಮೆಣಸಿನ್ಕಾಯಿದು ಒಂದ್ 2-3 ದಿವಸ ಒಣಗಿಸಿದ್ರೆ ಮಸ್ತ್ ಗಳಗಳ ಅನ್ನಂಗ ಒಣ ಮೆಣಸಿನ್ಕಾಯಿ ಆಗಿದ್ರೆ ಕುಟ್ಟ ಕಸರ 5 kg ಖಾರ ಕಿತ್ತವ ಮನೆಗೆ ಅದಕ್ಕಂತ ನಾನು ಇಲ್ಲಿ ಕುಂದ್ರಿಸಿ ಹೋದ್ರೆ ಬೆಂಡ್ಲಿ ಆಕೆ ಹಿಂದೆ ಆಕೆ ನಿಂಗವನ್ ಯಾವಕ್ಕೆ ಮಂಗವ ಮಾತಾಸಿಲ್ಲ ಅಂತ ಅಕ್ಕಿ ಕುಟ ಮಾತಾಡ್ಕೊಂತ ನಿಂತ ಹಲ್ಕಿಸ್ಕೊಂತ ಇಲ್ಲಿ ಯಾವಕ್ಕೆ ಬಂದು ಕಳ್ ಮಾಡ್ಕೊಂಡಾಗ ಜಯಕರ
ವಿಜಯಕರ ನಾನೇನ್ ಬಾಳ ನಿಂತಿದ್ದಿಲ್ರಿ. ಹಗಲೆಲ್ಲ ಹಿಂಗ್ ಹಣಿಕೆ ಹಾಕಿನ್ರಿ, ಹಣಿಕೆ ಹಾಕ್ತಿಗೆಲ್ಲ ಇದ್ದುರಿ. ಲಾಸ್ಟ್ ಒಂದ್ ಸಲ ಒಂದಿಟ್ ಆ ಕಡೆ ಹೋಗಿ ವಾಪಸ್ ಹಣಿಕೆ ಹಾಕದಾಗಿಲ್ರಿ. ಅದ ಹೆಂಗ ಕಣ್ಣು ಮುಚ್ಚಿ ತೆಗೆದ್ರಾಗ ಅದ ಹೆಂಗ್ ಕಳು ಮಾಡ್ಕೊಂಡು ಹೋಗ್ಯಾರಿ. ಏನ ಮಾಯ ಮಂತ್ರ ಮಾಡಿ ಕಳು ಮಾಡ್ಕೊಂಡು ಹೋಗಿದ್ದಂಗ ಅದಾರಿ. ಈ ಯಾರು ಬಂದ ಸುಳು ಇಲ್ರಿ, ಬಂದದ್ದನ್ ಗೊತ್ತಾಗೋಲ್ರಿ. ಹೆಂಗಾರ ಒಯ್ದಿದ್ದಾರಿ. ಕರೆ ಬಂದ್ರಿ. ನಾನೇನ್ ಬಾಳತಿದ್ದಿಲ್ರಿ. ನಾನು ಬಿಸ್ಲಾಗ ಒಣಿಗೆ ಹೋಗಿ ನೋಡ್ರಿ, ಒಂದನಿ ನೀರ್ ಕುಡಿಯಕ್ ಸೇತ್ ಒಳಗ್ ಹೋಗಿದ್ದಿಲ್ರಿ. ಉಚ್ಚಿ ಬಂದ್ರು ಉಚ್ಚಿ ಒಯ್ಯಕ್ ಹೋಗಿದ್ದಿಲ್ರಿ. ಆ ನಮ್ನಿ ಕಾಯ್ಕೊಂತ ಇಲ್ಲೇ ಕುಂತಿದ್ರಿ. ಆದ್ರ ಅದ ಹೆಂಗ ಹೋದ್ರ ಗೊತ್ತಿಲ್ರಿ. ಯಾಕಾರ ನಮ್ಮ ಅತ್ತೆಯರು ಒಂಚೂರು ಅರ್ಥ ಮಾಡ್ಕೊಂಡು ಬೈಯಾಕ ಹತ್ಬಿಟ್ರ ನೋಡ್ರಿ. ಅಯ್ಯ ಲಕ್ಷ್ಮಕ್ಕ ಪಾಪ ಅಯ್ಯವ ಅವಡಿ ನೋಡು, ಒಂದಕ್ ಬಂದ್ರು ಪಾಪ ಹೋಗ್ಲಾರ್ದಂಗ್ ಗಟ್ಟಿ ಹಿಡ್ಕೊಂಡು ಮೆಣಸಿನ್ಕಾಯಿ ಕಾದತ್ತಂತ. ಕಳು ಮಾಡ ಬೇಡ್ಲಿ ಯಾವಾಗ ಹೆಂಗ್ ಬಂದು ಕಳು ಮಾಡಿದ್ದಾಳ. ಅಲ್ಲ ಹೋಲ್ ಬಿಡು, ಕಳು ಮಾಡ್ದಕ್ಕಿನ್ ಬೈಯಾಗ ತಿನ್ ಸುಸಿ ಬೈತಿಯಲ್ಲ, ಅದ್ರಿಗಿತ್ತಿ ಯಾವಾಗಿದ್ದಾಳ. ಅಲ್ಲ ಒಣಗ ಮಿಕ್ಕಿ ಬಿಟ್ಟ ಬಿಡವ ಯವ್ವ. ಯಾರ ಮನೆ ಮುಂದೆ ಒಂದೇನು ಒಣ ಹಾಕಂತ ಬಿಡು. ಅಲ್ಲ ನಿಮ್ದರ ಇಟ್ಟಿಟ್ಟು ಎಲ್ಲ ಸುತ್ತಲೂ ಗಾಡಿ ಎದ್ದಿತ್ತು, ಅದಂಗ್ ಬಂದಿದ್ದಾಳ. ಮಂದಿ ಮನೆ ಮುಂದಂತೂ ಕಟ್ಟಿ ಮೇಲೆ ಏನಿದ್ರು ಬಿಡುವಳ್ರ ಯವ್ವ. ನಮ್ನಿ ಕಳು ಮಾಡತ್ರ ಹಿಡಿಬೇಕ ಲಕ್ಷ್ಮಕ್ಕ, ಅದ್ರ ಕೈಗೆ ಸಿಗೋಳ್ ನೋಡ ಯವ್ವ. ಯವ್ವ ಲಕ್ಷ್ಮಕ್ಕ ಹೋಯ್ ಬಿಡ ಯವ್ವ. 5 ಕೆಜಿ ಮೆಣಸಿನ್ಕಾಯಿ ನಿಮ್ಗೇನ ತಗೊಳ್ಳಾರ್ದನ ಇದ್ದಾರ ಬೇಕಾದಂಗ್ ತಗೋಬಹುದು. ಅದಕ್ಕೆ ಆ ಹುಡುಗಿ ನಮ್ಮನ್ನ ಇದೇ ಮಾಡ್ತಿದ್ವಿ. ಹೋಯ್ ಬಿಡು, ತಗೋ ಮತ್ತೆ ಇನ್ನೊಂದ್ 5 ಕೆಜಿ ತಗೋ. ಅದೇನಾಗತ್ತೆ, ತಗೊಳಕ್ ಬಂದಿಲ್ಲಲೇ ತಗೋಬಹುದು. ಅಲ್ಲಲೇ ಅವ್ರಪ್ಪ ಅಷ್ಟು ಪ್ರೀತಿಲಿ ಅಂತ ತಂದಾನ, ಅಲ್ಲಿಂದ ಊರ್ಲಿಂದ ಹೊತ್ಕೊಂಡ್ ಬಂದಾನ. ನಮ್ಮ ಮಗಳು ತಿಂತಾಳಂತ ಹಣ್ಣು ಮೆಣಸಿನ್ಕಾಯಿ ವಜ್ಜೆ ಇರ್ತಾವಿಲ್ಲ ಅಂತವು ಪಾಪ ವಜ್ಜೆನು ಬಸ್ನೇ ಹೊತ್ಕೊಂಡ್ಬಂದು ಮಗಳಿಗೆ ಗಂಡ ಮನ್ಯಾಗ ಇಲ್ಲ ಇರ್ಲಿ ಅಂತಂದು ತಂದಿಗಳು ಕನಸು ಕಟ್ಕೊಂಡು ಮಕ್ಳಿಗೆ ತರ್ತಾರಿಲ್ಲ. ಹಂಗ ತಂದದನ್ನ ಈಕಿ ಬಚಾವ್ ಮಾಡ್ಕೊಳ್ಬಿಟ್ಟು ಇನ್ನೊಬ್ರು ಬಾಯಿ ಬಿಡೋದಲ್ಲ, ಅದಕ್ಕೆ ಬೆಂಕಿ ಎತ್ತತ್ಲಿ ನನಗ. ಒಣ ಮೆಣಸಿನ್ಕಾಯಿ ತಗೋಬಹುದು, ಅದಕ್ಕೆ ಬಂದಿಲ್ಲ ನನಗ. ಪ್ರೀತಿಲಿಂತ ಅವ್ರು ಅಷ್ಟು ಕಾಳಜಿ ಮಾಡಿ ತಂದದನ್ನ ಇಲ್ಲಂಗ್ ಮಾಡ್ಬಿಟ್ಲಲ್ಲ, ಅದಕ್ಕೆ ಸಿಟ್ಟು ಬಂದಿರೋದು ನನಗ. ಯವ್ವ ರತ್ನ, ನಿಮ್ಮಪ್ಪಗ ಒಂಚೂರು ಫೋನ್ ಹಚ್ಚವ, ಇನ್ನೊಂದು 5 ಕೆಜಿ ಕಳ್ಸ ಅಂತ ಹೇಳ್ಬಿಡು. ಹಿಂಗ ಆತಪ್ಪ ಇಲ್ಲಂಗ ಆಗ್ಯಾವು, ಅದಕ್ಕೆ ಇನ್ನೊಂದು 5 ಕೆಜಿ ಕಳ್ಸ ಅಂತ ಹೇಳ್ಬಿಡ. ಅದ್ರ ಏನೈತಿ, ಹೊಲ್ದಾಗ ಬೆಳೆದಿರ್ತಾರ, ಮಗಳಿಗೆ ಅಂದ್ರೆ ಇಲ್ಲ ಅನ್ನಂಗಿಲ್ಲ. ಹಿಂಗಾಗೈತಿ ಅಂದ್ರ ಯಾರ ಸುಮ್ಮನೆ ಇರ್ತಾರ. ನಾಯಕ್ ಬಿಡವ ಅಂತ ಹೊರ ತರ್ತಾರ, ಯಾವ್ದಾರ ಕೊಟ್ಟಾಗಾರ ಕಳಿಸ್ತಾರ, ಇಲ್ಲ ಬಸ್ಸಿಗೆ ಅಲ್ಲಿ ಇಟ್ಬಿಡೋಣ, ಇಲ್ಲಿ ತಕೊಳಕ್ ಬರುತ್ತೆ. ಗಾಣಿನ ಬೇಡ್ಲಿ ಊರ್ ಬೇಡ್ಲಿ ಅಂದ್ರೆ ಬೀಗ್ರ ಮುಂದೆ ನಮ್ಮನೇನ್ ಮರೆ ತಕೋಬೇಕನ್ನ. ಕಳೆದ್ರೆ ಒಂದ್ 5 ಕೆಜಿ ಕೊಂಡು ತಗೊಳೋದು ಯೋಗ್ಯತೆ ಇಲ್ಲನ ಅಂತಂದು ಆಮೇಲೆ ಅವ್ರಿಗೆ ಏನ್ ಅನ್ಸಂಗಿಲ್ಲ. ನೋಡು ನಾ ಅಷ್ಟು 5 ಕೆಜಿ ಇದ್ರಲ್ಲಿ ಪ್ರೀತಿಲಿಂತ್ರ ತಗೊಂಡು ಹೋಗಿದ್ದೇನೆ. ಒಂದ್ ಒಣ ಮೆಣಸಿನ್ಕಾಯಿ ಬಚ್ಚಾ ಮಾಡಿ ಇಟ್ಕೊಳಕಾಗಿಲ್ಲ. ಒಣ ಮೆಣಸಿನ್ಕಾಯಿ ಸೇತ ಕಳು ಮಾಡ್ಕೊಂಡು ಹೋಗೋರು ಇವ್ರು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಕುಂತಿದ್ರೆ, ಏನ್ ಕಣ್ಣು ಮುಚ್ಕೊಂಡು ಕುಂತಿದ್ರೆ ಅಂತಂದು ನಗಂಗಿಲ್ಲ ಅಂದ್ಲೆ. ಅಯ್ಯ ಹಾಡಿಬಿಟ್ಟು ನಮ್ಮ ಮನೆಗೆ ತೆಗಿ ಹೋಗ್ಬೇಕನ್ನ ಬೀಗ್ರ ಮುಂದೆ. ಏನ್ ಹರ್ಕತ್ ನಿಂತಿಲ್ಲ. ನನ್ನ ಮಗ ಈಗ ಹೇಳ್ತೀನಿ 5 ಕೆಜಿ ಒಣಗಿದ್ವ ತರ್ತಾನ, ಚೂರು ಬಿಸಿಲಿಗೆ ಹಾಕಿ ಕರನಾರ ಕುಡ್ಸಾಕ್ ಹೇಳ್ತೀನಿ. ಆದ್ರೆ ಈ ವಾಪಸ್ ಬೀಗ್ರ ಮುಂದೆ ಹಿಂಗೆಲ್ಲ ಹೇಳೋದು ತಪ್ಪಾಗತ್ತೆ, ಅದು ತಪ್ಪಾಗತ್ತೆ. ಇವಾಗ ಹೋಯ್ ಬಿಡ. ಇವ ಹೋ ನಿನ್ ಮಗ ಫೋನ್ ಹಚ್ಚ, ಒಂದ್ 5 ಕೆಜಿ ಮೆಣಸಿನ್ಕಾಯಿ ಒಣ ಹಿಡ್ಕೊಂಬ ಅಂತೇಳಿ. ಅವೇ ಒಣಗಿದ್ದು ಹಗರಟ್ಟು ಗಾಡಿ ಮೇಲೆ ಇಟ್ಕೊಂಡ್ ಬರ್ತಾನ. ಬಡ ಬಡ ಒಂಚೂರು ಹಾಕಿ ಮುಂದೆ ಇಬ್ರು ಕುತ್ಕೊಂಡು, ಇಲ್ಲ ಅಂದ್ರೆ ನೀನು ಅಲ್ಲಿ ಮುಂದೆ ಕುತ್ಕೋ, ಒಳಗ ನಳ್ಳಿ ಒಂಚೂರು ಹಿಂದ್ ಕತ್ತ ಕುಂದ್ರು ನೀನ ಕುಂತ್ಬಿಡು. ಯಾಕಂದ್ರೆ ನಿನ್ ಸೊಸಿ ಪಾಪ ಸಣ್ಣ ಹುಡುಗಿ ಕುಂತಲ್ಲಿ ಕುಂದಂಗ ಹಂಗಿಲ್ಲ ಅತ್ತಾಗಿತ್ತ ಓಡಾಡ್ತಿರುತ್ತೆ. ನೀನ ಕುಂತ್ಬಿಡ, ಒಳಗೆಲ್ಲ ಓಡಾಡಿ ಕೆಲಸ ಮಾಡ್ತಾಳ. ಒಣಗಿಸ್ಕೊಂಡು ಬಡ ಬಡ ಖಾರ ಕುಡ್ಸ್ಕೊಂಡು ಒಳಗೆ ಇಟ್ಕೋರಿ. ಮತ್ತೆ ಅವನು ಏನಾರ ಯಾವಾಗ ಹೊತ್ಕೊಂಡು ಹೋಗಿದ ಅವ್ರು ಮತ್ತೆ. ಯವ್ವ ರತ್ನ, ನಂಗೆ ಇನ್ನೊಂದ್ಸಲ ಏನಾರ ನಿಮ್ಮಪ್ಪ ಈ ಕಡೆ ಊರ್ ಕಡೆ ಏನಾರ ಬರಂಗಿತ್ತ ಅಂದ್ರೆ ನಮಗೊಂದಿಟ್ಟು ಹಣ್ಣು ಮೆಣಸಿನ್ಕಾಯಿ ಒಂದ್ಸಲ ತಗೊಂಬ. ಮಿಜ್ಜಿ ಖಾರ ಮಾಡ್ತೀನಿ. ಎಷ್ಟು ದಿವಸ ಆಗೈತಿ ಹಣ್ಣು ಮೆಣಸಿನ್ಕಾಯಿ ಮಿಜ್ಜಿ ಖಾರ ತಿನ್ಲಾರ್ದ. ಅವು ಒಣ ಮೆಣಸಿನ್ಕಾಯಿ ಕುದಿಸಿ ನೆನೆಸಿ ಮಾಡಿರ್ತೀವಿ, ಆ ರುಚಿ ಬರಂಗಿಲ್ಲ. ಇದಾದ್ರೆ ಮಸ್ತ್ ಗಮ್ ಅಂತಿರ್ತೈತಿ. ಸರ ತಗೊಂಬ ಅಂತ ಹೇಳ್ತೇನವ. ಅಯ್ಯ ರತ್ನ, ಅಕ್ಕಿಗೆ ಹೋಗ್ಬೇಕಿ ಅಲ್ಲವ, ನಮಗೂ ಭಾಳ ಏನ್ ಬೇಡವ, ತಲಗು 1 ಕೆಜಿ ಸಾಕು. ಅದ್ರಾಗ ನೀನು ನೆನೆಸ್ಕೊಂಡು ಮಿಜ್ಜಿ ಖಾರ ಮಾಡ್ಕೊಂಡು ಬಿಸಿ ಬಿಸಿ ರೊಟ್ಟಿ ಮಿಜ್ಜಿ ಖಾರ ತಿಂತೀವಿ. ಹೇಳ್ತೇನ? ಅಯ್ಯಯ್ಯವ ಹಡಿಬಿಟ್ಟಾರ, ಊರು ಹಡಿಬಿಟ್ಟಾರ. ನಾವ ಇಲ್ಲಿ ಹೊಟ್ಟು ಹುಡ್ಕೊಂಡಿಬ್ರು ಅತ್ತಿ ಸೊಸಿ ನಮ್ನಿ ನಿಂತೀವಿ. ನಿಮ್ಮ ಮೆಣಸಿನ್ಕಾಯಿ ಬೇಕಂದ್ರೆ ನಿಮಗ ಹಡಿಬಿಟ್ಟದ. ನಿಮಗೆ ಮನುಷ್ಯ ತುಪ್ಪಕ್ಕೆ ಇದ್ದಂಗಿಲ್ ಬಿಡು. ನಿಮ್ಮ ಆಯ್ತು ತಗೋ, ಅವ್ರಪ್ಪ ಬರೋದ ಮುಂದೆ ಹೇಳ್ತೀವಿ. ಅವ್ರಪ್ಪ ಏನಿ ಸನಿದ್ರ ಬರಲ್ಲ, ಒಂದ್ ವೇಳೆ ಬರಂಗಿದ್ರೆ ಹೇಳಂತ ಹೇಳ್ತೀನಿ ತಗೋ. ಬೇಡ್ಲಾರ ಖಾರ ಅಂತಲ್ಲ ನಾವು ಬಡದಾರಕತ್ರ ಖಾರ ಮೆಣಸಿನ್ಕಾಯಿ ಬೇಕಂತಾರ. ಮೆಣಸಿನ್ಕಾಯಿ ಮಿಜ್ಜಿ ಖಾರ ತಿಂತಾರ, ಮಿಜ್ಜಿ ಖಾರ. ಹೋಲ್ ಬಿಡ ಅಯ್ಯವ ಲಕ್ಷ್ಮಕ್ಕ, ನೀನ್ ಯಾಕೆ ಹಂಗೆ ಮಾಡ್ತಿ? ನಿನ್ನ ಸೊಸಿ ಅವ್ರಪ್ಪ ದುಡಿದು ತಂದು ಕೊಡ್ತಾನೆ, ನೀನೇ ನಿಮ್ಮ ಹೊಲ್ದಂದು ಕೊಡಂಗಿಲ್ಲ. ಆದ್ರೆ ನೀನೇನು ಅವ್ರದ್ದು ಇದಕ್ಕೆ ನೀನ ಕೊಟ್ಟರಗತ್ತೆ ಮಾಡ್ತೀಯವ. ಹೋಲ್ ಬಿಡ್ಲೆ, ಮೆಣಸಿನ್ಕಾಯಿ ಸಲುವಾಗಿ ನಾವ್ ಯಾಕೆ ಮನಸ್ಕಾರ ಮಾಡ್ಕೊಳ್ಳೋಣ? ಹೌದು, ಏನಿಬ್ರು ಇತ್ತ ಬಂದ್ಬಿಟ್ರಲ್ಲ ಅದಕ್ಕೆ. ಅದಾನ ಅಯ್ಯ ಲಕ್ಷ್ಮಕ್ಕ, ಅದನ್ನ ಹೇಳಕ್ ಬಂದ್ವಿ, ನೀನ್ ಅಂದವ ಮೆಣಸಿನ್ಕಾಯಿ ಗದ್ಲ ಬಿಸ್ಬಿಟ್ಟಿ. ಅದು ಪ್ರೇಮಿ ಮಗಳಿದ್ಲಲ್ಲ, ಪಂಕಜಿ, ಆಕಿ ಸಗ್ದು ಕಾಲಂತಿ ನೋಡ್. ನಾನು ಕಾಲೇಜ್ನಾಗ ಯಾವ್ದೋ ಒಂದು ಹುಡುಗನ ಲವ್ ಮಾಡ್ಯಾಳಂತ. ಯವ್ವ ಮನ್ಯಾಗ ಜಗಳ ಬಾಯಿ ಅಂದ್ರೆ ಬಾಯಿ, ನಾ ಮಾಡ್ಕೊಂಡು ನಾ ಮಾಡ್ಕೋತೀನಿ ಅಂತ ನಿಂತಾಳ. ಅವರಪ್ಪ ನಮ್ಮ ಕುಲ ಎಲ್ಲ ನಮ್ಮ ಜಾತಿ ಎಲ್ಲ ನಾವು ಮಾಡಂಗಿಲ್ಲ ಅಂತ ಅವ್ರು ಅನ್ನಕತ್ತಾರ. ಅದ್ರಾಕಿ ಬಿಡುವಳು. ಆ ಹುಡುಗ ಅವರು ಮನ್ಸಾರಿ ಒಪ್ಕೊಂಡಿವಿ, ನಾವು ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಂತೀವಿ, ನೀವೇನು ಹೇಳಿದ್ರು ಕೇಳಂಗಿಲ್ಲ ಅಂತಂದು ಬಾಯಿ ಮಾಡಕತ್ತಿಲ್ಲವ. ಹಂಗಿದ್ರೆ ಮನೆ ಬರಬೇಡ, ನಮ್ಮ ಮನ್ಯಾಗ ಕಾಲು ತೊಳಿಬೇಡ ಅಂತಂದು ಅವರು ಗಂಡ ಅಂತಿಬ್ರು ಮನೆ ಹುಡುಗಿನ ಬೈಯಾಕತ್ತಿದ್ರು. ಆಮೇಲೆ ಆ ಹುಡುಗಿ ಏನ ಮನೆ ಬಿಟ್ಟು ಬಂದಾಗ ಸುಮ್ಮನೆ ಅದಂಗೆ ಆಗಲ್ಲ ಅನ್ಸತ್ತೆ. ಏನು ಮಾಡ್ತಾಳ ಅಂದವ, ಗ್ಯಾರಂಟಿ ಓಡಬೇಕು ಹೋಡಕ್ಕೆ. ಹೌದಾ? ಹಂಗಿದ್ರೆ ಆ ಹುಡುಗಿ ಯಾರ್ಲಿ ನಮ್ಮೂರತ್ತನತ್ತ? ಅಲ್ಲಂತ ಲಕ್ಷ್ಮಕ್ಕ, ನಮ್ಮ ಬಾಜು ಊರತ್ತಂತ. ಆದ್ರೆ ಆ ಹುಡುಗಿನ ಬೀಸಿಲ್ಲ ಅಂತ ಅವರಪ್ಪ ಎಲ್ಲ ನೋಡ್ಕೊಂಡ್ ಬಂದಾನಂತ. ಆ ಹುಡುಗನ್ ಚಾಳಿ ಸುಮಾರು ಐತಂತವ. ಏನ ಚಟ ಅದಾವು, ಆ ಬೇರೆ ಏನೇನ ಜೂಜ್ ಆಡೋದು, ಸಿಗರೇಟು ಕುಡಿಯೋದು ಎಲ್ಲ ಐತಂತ. ಬೇಡ ಅಂತ ಅವರಪ್ಪ. ಈಕಿ ನೀವು ನನ್ನ ಮದುವೆ ತಪ್ಸ ಸಲ ಸುಳ್ಳ ಹೇಳಕತ್ತೀರಿ, ಹಂಗಿಲ್ಲ ಆತ ನನ್ನ ಚಲೋ ನೋಡ್ಕೊಂತಾನ, ನನ್ನ ಕೊಟ್ಟ ಚಲೋದನ ಅಂತ ಈಗ ಅನ್ನಕತ್ತಿದ್ಲು. ಹಿಂಗ ನೋಡವ ಈ ಹುಡುಗರು ಅವು ವಯಸ್ಸಿನಾಗ ಎಲ್ಲ ಚಂದ ಕಾಣ್ತೈತಿ.
ವರ್ಷ ಆಗತ್ತೆ ಎಲ್ಲ ಬಣ್ಣ ಬಯಲಾಗತ್ತೆ ಅವಾಗಳು ಅಂತ ಹತ್ಕೊಂಡು ತವ್ರ ಮನೆಗಳು ಬರ್ತಾವ ದೊಡ್ಡವರು ಎದಕ್ಕೆ ಹೇಳ್ತಾರೆ ಅನ್ನೋದು ಅರಿವು ಇರಂಗಿಲ್ಲ ಕೆಟ್ಟ ಅದೇನಂತ ತವ್ರ ಮನೆ ಬರಬಾರ್ದು ಅಂತಂದು ಶಾಸ್ತ್ರ ಐತಿ ಏನಿಲ್ಲ ಹೋಗ್ಲೆ 3 ದಿವಸಕ್ಕೆ ಮುರ ಬಟ್ಟಿ ಮಾಡ್ಕೊಂಡ್ ಕುಂತ್ಬಿಡ್ತಾವ ತಂದೆ ತಾಯಿಗೆ ಮತ್ತು ಈ ಹೇಳಿದ್ದಕ್ಕೆ ಹಾಕೊಳ್ಳಲ್ಲ ಅವ ಬಂದು ಮತ್ತೆ ತಂದೆ ತಾಯಿಗೆ ಮತ್ತೆ ನೋವು ಕೊಡೋದು ಹ್ಞೂ ಲಕ್ಷ್ಮಕ್ಕ ಆದ್ರೆ ತಂದೆ ತಾಯಿ ಮಾತು ಕೇಳ್ಬೇಕು ಬಿಡವ ಹಿಂಗ ಮಾಡೋದು ಚಲೋ ಅಲ್ಲ ಏನ್ ಮಾಡ್ರೆ ಮಕ್ಳಿಗೆ ಒಳ್ಳೇದಕ್ಕೆ ಹೌದಲ್ ಮಾಡೋದು ಬಂಗಾರಂಗ ಯಾವ್ದಾರ ಒಂದು ಚಲೋ ಹುಡುಗನ ಮದುವೆ ಮಾಡ್ತಾರೆ ಇವು ಪುಸ್ತಕ ಈ ಲವ್ ಈ ಟಿವಿ ಫೋನ್ ಬಂದ್ಬಿಟ್ಟವಲ್ಲ ಹಂಗೆ ಜೀವನನ ಹಂಗ ತಿಳ್ಕೊಂಡ್ಬಿಟ್ರೆ ವಾಸ್ತವ ತಿಳಿದ್ಮೇಲೆ ಕಣ್ಣೀರ್ ಕಪಾಳಕ್ ಬಂದಿರ್ತಾವ ಅಷ್ಟೇ ನೀ ಏನ್ ಮಕ್ಕ ನೋಡ್ಕೊಂತ ನಿಂತಿ ಆತ ಈ ಕಣ್ಣೀರ್ ಗಂಗವ ಎಲ್ಲ ಮಾಯವ ನೀಗ ಹೋಗು ಒಳಗೆ ಹೋಗಿ ನಿನ್ ಗಂಡ ಫೋನ್ ಹಚ್ಚ ಬರ ಮುಂದ ಒಂದ್ 4 kg ಮೆಣಸಿನ್ಕಾಯಿ ಹಿಡ್ಕೊಂಬ ಅಂತೇಳ 2 kg ಗುಂಟೂರು 2 kg ಬ್ಯಾಡಗಿ ಹಿಡ್ಕೊಂಬ ಅಂದ್ರೆ ಜಲ್ದಿ ಖಾರ ಖರ್ಚಾಗಲ್ಲ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಸ್ವಲ್ಪ ಹಾಕಿದ್ರೆ ಅಡಿಗೆ ರುಚಿ ಆಗುತ್ತೆ ಬ್ಯಾಡಗಿದು ಕೆಂಪಾಗತ್ತೆ ಹೋಗು ಹೇಳು ಆದ್ರೂ ಏನೇ ಹೇಳ ಲಕ್ಷ್ಮಕ್ಕ ನಿನ್ ಸೊಸಿ ಬಂಗಾರ ಅಂತಕ್ಕೆವ ನೀ ಏಕ್ ಬೈ ಏನ ಮಾಡು ಪಾಪ ದೂಸ್ರ ಒಂದ್ ಮಾತು ತುಟಿ ಪಿಟ ಕನ್ನಲ್ ನೋಡು ಪಾಪ ಒಳ್ಳೇದೈತಿ ಒಳ್ಳೇದೈತೆ ಅದ್ರ ಬಗ್ಗೆ ಇಂಥ ಕಿತಾಪತಿ ಮಾಡ್ತಾವಡವ ಏನ್ ಮಾಡ್ಬೇಕ ತಿಳ್ಲಾರ್ದಂಗ ಆಗೈತಿ